ನೀನಾ? ಹೆದರ್ಕೊಂಡಿದ್ದೆ. ನಾನೇ ನಿನಗೆ ಹೆಲ್ಪ್ ಮಾಡು ಅಂತ ಹೇಳಿದ್ದು, ಇಲ್ಲಿಗೆ ಬಾ ಅಂತ ಅಲ್ಲ. ಲೇ ಅಕ್ಕ, ನಾ ಇಲ್ಲಿಗೆ ಬಂದಿದ್ದು ನಿನಗೆ ಹೆಲ್ಪ್ ಮಾಡಕ್ಕೆ ಅಂತಾನೆ. ಅಂದರೆ ಏನು? ಅಲ್ಲಿಗೆ ಬಂದು ನೀನು ಹಾಡು ಹೇಳ್ತೀಯಾ? ಇಲ್ಲ, ಇಲ್ಲಿಂದಾನೆ ಐಡಿಯಾ ಕೊಡ್ತೀನಿ. ಐಡಿಯಾನಾ? ಏನೋ ಹೇಳ್ತೀನಿ, ಆದರೆ ಮೊದಲು ನಿನ್ನ ತಲೆಯಲ್ಲಿ ಸ್ವಲ್ಪನಾದ್ರೂ ಬುದ್ಧಿ ಇದೆಯೋ ಇಲ್ವೋ ಅದನ್ನ ಹೇಳು. ಸತ್ಯ. ಮತ್ತಿನ್ನೇನಕ್ಕ, ಅವ್ರು ಹಾಡು ಅಂದ ತಕ್ಷಣ ನೀನು ಹಾಡ್ತೀನಿ ಅಂತ ಒಪ್ಕೊಂಡ್ಬಿಡ್ಬೇಕಾ? ಮತ್ತಿನ್ನೇನು ಮಾಡಲಿ? ಇಲ್ಲ ಅಂತ ಹೆಂಗೆ ಹೇಳೋದು? ಇಲ್ಲೋಡೆ, ಇವಾಗ ಮಕ್ಕಳೇನಾದ್ರೂ ಔಷಧಿ ಕುಡಿಯಲ್ಲ ಅಂದ್ರೆ ಜೇನುತುಪ್ಪದಲ್ಲೋ ಹಾಲಲ್ಲೋ ಹಾಕ್ಕೊಡಲ್ವಾ? ಅದೇ ಥರ ಹೇಳೋ ಕಷ್ಟ ಆಗೋ ವಿಷಯನ ಸ್ವೀಟಾಗಿ ಸುತ್ಕೊಂಡು ಹೇಳ್ಬಿಡ್ಬೇಕು. ನಾನು ಹಾಡಿದ್ರು ನಿಮ್ಗಷ್ಟೇ, ಇನ್ಯಾರು ಕೇಳಿದ್ರು ನಾ ಹಾಡಲ್ಲ ಅಂತ ಸ್ವೀಟಾಗಿ ಹೇಳಿದ್ರೆ ಮುಗ್ದೋಗ್ತಿತ್ತಲ್ವಾ? ಹೌದಲ್ವಾ? ಇದನ್ನ ಹೇಳಕ್ ಇಲ್ಲಿವರೆಗೂ ಬಂದ್ಯಾ? ಇದನ್ನ ಫೋನಲ್ಲೇ ಹೇಳ್ಬೋದಿತ್ತು. ವೇಟ್ ಅಕ್ಕ, ಇನ್ನ ಮುಗ್ದಿಲ್ಲ. ನೀನ್ ಇಷ್ಟೆಲ್ಲ ಹೇಳಿದ ಮಾತ್ರಕ್ಕೆ ಬಾವ ಸುಮ್ಮನಾಗ್ಬಿಡ್ತಾರಾ? ಮತ್ತೆ ಅಟ್ಲೀಸ್ಟ್ ನೀವು ಯಾವಾಗಾದ್ರೂ ಹಾಡಿರೋ ಹಾಡನ್ನ ನನಗೆ ಕಳ್ಸಿರಿ, ನನ್ನ ಮನೆಗೂ ಕೇಳಿಸ್ಕೊಂತೀನಿ ಅಂತ ಹೇಳ್ಬಿಟ್ರೆ ಏನ್ ಮಾಡ್ತೀಯಾ? ಹಾ, ಹೌದಲ್ವಾ? ಮತ್ತೀಗ ಏನ್ ಮಾಡ್ಲಿ? ಸಿಂಪಲ್ ಅಕ್ಕ, ಈಗ ನಾನ್ ಹಾಡಿರೋ ಹಾಡನ್ನ ನಿನಗೆ ಕಳಿಸ್ತೀನಿ, ಅದನ್ನ ನೀನ್ ಅವ್ರಿಗೆ ಕಳಿಸ್ಬಿಡು. ಈ ರೀತಿ ಹೇಳ್ತಾನೆ ಅಂತ ನಿನಗೆ ಗೊತ್ತಿದ್ದಿದ್ರೆ ಹಾಡನ್ನ ಅಲ್ಲಿಂದನೇ ಕಳಿಸ್ಬೋದಿತ್ತಲ್ವೇ? ಇಲ್ಲಿವರೆಗೂ ಯಾಕೆ ಬಂದೆ? ಲೇ ಅಕ್ಕ, ಬಂದಿರೋಳು ನಾನು, ಆದ್ರೆ ನಿನಗೆ ಆಯಾಸ ಆಗಿರೋಳ್ ತರ ಆಡ್ತಿದ್ಯಲ್ಲ. ಆಯ್ತಾಯ್ತು, ಮೊದಲು ಸಾಂಗ್ ಕಳಿಸು, ಅವ್ರಿಗೆ ಕಳಿಸ್ತೀನಿ. ಅವ್ರು ವೆಯ್ಟ್ ಮಾಡ್ತಿರ್ತಾರೆ ಕಣೆ. ಅದೆಲ್ಲ ಆಗಲ್ಲ. ನಾವಿಲ್ಲಿಗೆ ಬಂದಿರೋದೇ ಬಾವನ್ ನೋಡ್ಬೇಕು ಅಂತ. ನೀನ್ ಅವ್ರಿಗೆ ನನ್ನನ್ನು ಪರಿಚಯ ಮಾಡಿಸಿದ್ರೇನೆ ನಾನು ನಿನಗೆ ಸಾಂಗ್ ಕಳ್ಸೋದು. ಇಲ್ಲ ಅಂದ್ರೆ ಅದೆಲ್ಲ ಆಗಲ್ಲ. ನೀನನ್ನ ಏನು ಅಂತ ಪರಿಚಯ ಮಾಡಿಸ್ಲಿ? ನೀನ್ ನನ್ನ ತಂಗಿ ಅನ್ನೋ ವಿಷಯನೇ ಅಮ್ಮ ಮುಚ್ಚಿಟ್ಟಿದ್ದಾರೆ. ಆಯ್ತು ಬಿಡು, ನಾನು ಹೋಗ್ತೀನಿ. ಸತ್ಯ, ಪ್ಲೀಸ್ ಕಣೆ. ಆಯ್ತು, ನಿನ್ನನ್ನು ನನ್ನ ಫ್ರೆಂಡು ಅಂತಾನೆ ಪರಿಚಯ ಮಾಡಿಸ್ತೀನಿ. ಇವಾಗ ಸಾಂಗ್ ಕಳಿಸು, ಓಕೆನಾ? ಪಕ್ಕನಾ? ನಿನ್ ಮೇಲೆ ಆಣೆ ಕಣೆ, ಕಳಿಸು. ಅದು ಮಾತು ಅಂದ್ರೆ. ಬಂತು ನೋಡು. ಹಾ, ಏಯ್, ಏನು? ಮೊದಲು ಪರಿಚಯ, ಆಮೇಲೆ ಸಾಂಗ್. ಆಯ್ತು, ಬಾ. ಕರ್ಮ. ಏನಕ್ಕ ನೀನು ಹೋಗಿ ಹೋಗಿ ಇವ್ರನ್ನ ಒಪ್ಕೊಂಡಿದ್ಯಾ? ಅಲ್ಲೆಲ್ಲ ಬಿದ್ದೋಗಿರೋ ಈ ತಾತನ್ನ ನೀನ್ ಮದುವೆ ಆಗ್ತೀಯಾ? ನನ್ ಬಾವ ಅಣ್ಣನ್ ಮುತ್ಕಾನ. ಆದ್ರೆ ಅವತ್ ಫೋನಲ್ಲಿ ಮಾತಾಡಿದಾಗ ವಾಯ್ಸ್ ಮಾತ್ರ ಹುಡುಗನ್ ತರ ಇತ್ತು. ವಾಯ್ಸ್ ನೋಡಿದ್ರೆ ಇಷ್ಟೊಂದಾಗಿದೆಯಲ್ಲೇ. ಸತ್ಯ, ಬಾಯಿ ಮುಚ್ಕೊಂಡಿರ್ತೀಯ. ಇವ್ರು ಅವ್ರಲ್ಲ ಕಣೆ. ಇವ್ರು ಅವರಲ್ಲ ಆದ್ಮೇಲೆ ಅವರೆಲ್ಲಿ? ಅದೇ ನನಗೂ ಗೊತ್ತಾಗ್ತಿಲ್ಲ. ಇಷ್ಟೊತ್ತವರೆಗೂ ಇಲ್ಲೇ ಇದ್ರು. ಮೋಸ್ಟ್ಲಿ ರೆಸ್ಟ್ ರೂಮ್ಗೆ ಹೋಗಿರ್ಬೇಕು ಕಣೆ. ಹೇಳೋ. ಹಲೋ ಸತ್ಯ, ಮೊನ್ನೆ ಗಾಡಿ ಸರ್ವಿಸಿಗೆ ಬಿಟ್ಟವರು ಫುಲ್ ಟ್ಯಾಂಕ್ ಪೆಟ್ರೋಲ್ ಇತ್ತು, ಇವಾಗ ಅಲರ್ಟ್ಸ್ ನೋಡಿದ್ರೆ ಪೆಟ್ರೋಲೇ ಇಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾನೆ. ಯಾವನ ಅವನು? ಅವ್ನ ಗಾಡಿ ಪೆಟ್ರೋಲ್ ತೆಗ್ದು ಅದನ್ನ ಮಾರಿ ನಾವೇನ್ ಅರಮನೆ ಕಟ್ಬೇಕಾ? ಅದು ಗೊತ್ತಿಲ್ಲ ಸತ್ಯ, ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ, ಬೇಜಾನ್ ಮಾತಾಡ್ತಾ ಇದ್ದಾನೆ. ಮೋಸ್ಟ್ಲಿ ನೀನೇ ಬಂದು ಕ್ಲಾಸ್ ತಗೋಬೇಕು ಅನ್ಸುತ್ತೆ. ಓ ಸರಿ, ಬರ್ತೀನಿರು, ಮಾಡ್ತೀನಿ ಇವತ್ತು ಅವನಿಗೆ. ಅಕ್ಕ, ಬಾವನ್ನ ನಾನು ಇನ್ನೊಂದ್ಸಲಿ ಮೀಟ್ ಮಾಡ್ತೀನಿ, ಆಯ್ತಾ? ಬರ್ಲಾ? ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೋಡಿದ್ರ ಅತ್ತೆ, ನಾನು ಅಷ್ಟು ಹೇಳಿದ್ರು ಕ್ಯೂ ಮೇಲೆ ಹಾಕೊಳ್ಳಿಲ್ಲ ಅವಳು.
ಬೈದೆ ತಾನೆ ಮನೇಲಿ ತೆಪ್ಪಗೆ ಬಿದ್ದಿರ್ಬೇಕು ಆದ್ರೂ ಆಚೆ ಹೋಗಿದ್ದಾಳೆ. ಇಷ್ಟಕ್ಕೂ ನೀನ್ ಯಾಕೆ ಅವಳನ್ನ ಬೈದೆ? ಮತ್ತಿನ್ನೇನತ್ತೆ ಅವಳಿಂದ ಈ ಮನೆಗೆ ಯಾವ ಸಮಸ್ಯೆನೂ ಆಗಲ್ಲ. ನಿನ್ನ ಆತಂಕ ನನ್ಗೆ ಅರ್ಥ ಆಗುತ್ತೆ ಜಾನಕಿ. ಸತ್ತಿನಿಂದ ಈ ಮದ್ವೆಗೆ ಯಾವ ಸಮಸ್ಯೆನೂ ಬರಲ್ಲ. ಅವ್ನು ಯಾವನ ಜಗನ್ನಾಥ ಬಾಯಿಗೆ ಬಂದ ಹಾಗೆ ಮಾತಾಡ್ದ ಅಂತ ನೀನು ಅವನ ಮಾತಿಗೆ ಸೊಪ್ಪಾಗ್ತೀಯಾ? ಸತ್ಯನ ಮುಚ್ಚಿಟ್ಟು ಮದುವೆ ಮಾಡ್ತಿದ್ದೀವಿ ಅತ್ತೆ. ಹಗ್ಗದ ಮೇಲೆ ನಡೀತಿದ್ದೀವಿ. ಸ್ವಲ್ಪ ಆಚೆ ಈಚೆ ಆದ್ರೂ ಮೇಲೆ ಹೇಳಕ್ಕಾಗಲ್ಲ, ಪಾತಾಳಕ್ಕೆ ಬೀಳ್ತೀವಿ. 4 ಜನ ಆಡೋ ಮಾತೇ ತಾನೆ ಭಾವನು ಹೇಳಿ ಹೋಗಿದ್ದು. ಜಾನ್ಗಿ ಅಲ್ವೇ, ಅವನ ಬಾಯಲ್ಲಿ ಒಳ್ಳೆ ಮಾತು, ಅವನ ಮನಸ್ಸಲ್ಲಿ ಒಳ್ಳೆ ಉದ್ದೇಶ ಯಾವತ್ತಾದ್ರೂ ಬಂದಿದೆಯಾ? ದಿವ್ಯನ್ಗೆ ದೊಡ್ಡ ಸಂಬಂಧ ಕೂಡ ಬಂದಿದೆ ಅಂತ ಅವನಿಗೆ ಗೊತ್ತಾಗಿದೆ, ಅದಕ್ಕೆ ಹೊಟ್ಟೆ ಕಿಚ್ಚು. ಅದಕ್ಕೆ ಸತ್ಯನ ವಿಷಯದಲ್ಲಿ ಬಂದು ಇಲ್ಲಿ ಕಿಡಿ ಕಾರ್ತಾ ಇದ್ದಾನೆ. ಅದೇನೇ ಆಗಿರ್ಲಿ ಅತ್ತೆ, ಭಾವ ಸತ್ಯನ ಬಗ್ಗೆ ನಮ್ಮ ಮನೆಗೆ ಬಂದು ಮಾತಾಡಿದ್ರು ಸರಿ. ಒಂದ್ ವೇಳೆ ರಾಮಚಂದ್ರ ರಾಯರ ಮನೆಗೆ ಹೋಗಿನೋ ಅಥವಾ ಅವ್ರನ್ನ ಭೇಟಿ ಮಾಡೋ ಮಾತಾಡಿದ್ರು ನಮ್ ಗತಿ ಏನಾಗ್ತಿತ್ತು ಹೇಳಿ? ಏ ಜಗನ್ನಾಥ ಮನೆಯವನು, ಬೇರೆ ದಾರಿ ಇಲ್ಲ, ಮಾತಾಡ್ತೀವಿ. ರಾಮಚಂದ್ರ ರಾಯರು ಇಂಥವನ್ನ ಹತ್ರಕ್ಕೂ ಸೇರಿಸ್ಕೊಳ್ಳಲ್ಲ. ಇನ್ನು ಅಲ್ಲಿಗೆಲ್ಲ ಹೋಗಿ ಮಾತಾಡೋ ಅಷ್ಟು ಧೈರ್ಯ ಇವನ್ಗೆಲ್ಲಿ ಬರಬೇಕು? ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀಯಾ? ಸತ್ಯನೂ ಬೇರೆ ಹೆಣ್ಮಕ್ಳ ಥರ ಇದ್ದಿದ್ರೆ ನನ್ಗೆ ಯಾವ ಆತಂಕನೂ ಇರ್ತಿರ್ಲಿಲ್ಲ ಅತ್ತೆ. ಈಗ ಅವಳಿಂದ ಭಯದಲ್ಲೇ ಬದುಕೋ ಹಾಗಾಗಿದೆ. ಹುಚ್ಚಿ ಹುಚ್ಚಿ, ಸತ್ಯ ಅಂದ್ರೆ ಭಯ ಅಲ್ಲ ಕಣೆ, ಬಲ. ಅವಳು ಹಾಗಿರೋದಕ್ಕೇನೆ ಗಂಡು ದಿಕ್ಕಿಲ್ದೇ ಇರೋ ಈ ಮನೇಲಿ ಧೈರ್ಯವಾಗಿರೋದು. 3 ಹೊತ್ತು ಮನೆ ಮನೆ ಅಂತ ಮನೆಗೋಸ್ಕರ ದುಡಿತಾ ಇರ್ತಾಳೆ. ಅವಳು ಬೇರೆಯವ್ರ ಥರ ಶೋಕಿ ಮಾಡ್ಕೊಂಡು ತಿರುಗಾಡಿದ್ದಿದ್ರೆ ನಾವು ಯಾರೂ ಜೀವನ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವಳು ಒಂದು ಜೀವ ಅಲ್ವೇನೆ, ಅವಳಿಗೂ ಆಸೆ ಕನಸುಗಳು ಇರಲ್ವೇನೆ? ಸತ್ಯ ಏನಾದರೂ ತನ್ನ ಬಗ್ಗೆ, ತನ್ನ ಮದುವೆ ಬಗ್ಗೆ, ತನ್ನ ಜೀವನದ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಇವತ್ತು ದಿವ್ಯನ ಮದುವೆ ಮಾಡೋ ಶಕ್ತಿ ನಮ್ಗೆ ಯಾರಿಗೂ ಇರ್ತಾ ಇರಲಿಲ್ಲ. ಇಷ್ಟೆಲ್ಲ ಮನೆಗೆ ಮಾಡಿರೋ ಹುಡುಗಿ ತನ್ನ ಖುಷಿಗೋಸ್ಕರ ಆ ಗ್ಯಾರೇಜ್ ಹುಡುಗರ ಜೊತೆ ಸಿನಿಮಾಗೆ ಹೋದರೆ ಅದೇ ದೊಡ್ಡ ತಪ್ಪು ಅಂತ ಹೇಳ್ತಾ ಇದ್ದೀರಲ್ಲೇ? ಅವಳು ಬದುಕಿಗೆ ಅರ್ಥನೇ ಇಲ್ವಾ? ನೋಡು, ನಮ್ಮ ಸತ್ತಿನ ಹಾವ ಭಾವ ಮುಳ್ಳಿನ ಹಾಗಿರ್ಬೋದು, ಆದರೆ ಅವಳಿಗಿರೋ ಹೂವಿನಂಥ ಮನಸ್ಸು ನಮ್ಗೆ ಯಾರಿಗೂ ಇಲ್ಲ ಕಣೆ.